ಹೋಗ್ಲಿ, ನಿನ್ ಪ್ರಕಾರ ಬಿಗ್ ಬಾಸ್ ಯಾರು ವಿನ್ ಆಗ್ಬೋದು ಹೇಳು, ಅದನ್ನ ಹೇಳು. ನನಗೆ ಗಿಲ್ಲಿ ಆತಾನೆ, ಆದ್ರೆ ರಕ್ಷಿತಾ ಆಗ್ಬೇಕು. ಒಂದು ಓಟಿಗೆ 50,000 ಅಥವಾ 500 ರೂಪಾಯಿ ಕೊಟ್ಟಿರೇನೋ. ಒಂದು ಓಟಿಗೆ ಒಂದು ಓಟ್ ಅಂದ್ರೆ 99 ಓಟಿಗೆ. ಅಮ್ಮ, ರಕ್ಷಿತಾ ಗೆದ್ರೆ ನಾನು ತಲೆ ಓಡಿಸ್ಕೊಂತೀನಮ್ಮ, ನೋಡೋಣ. ರನ್ನರ್ ಅಪ್ ಆದ್ರೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಈ ವ್ಲಾಗು ನಾನು ಬೆಳಗ್ಗೆ ಎದ್ದು ದೊಡ್ಡಬಳ್ಳಾಪುರಗೆಲ್ಲ ಹೋಗ್ಬಿಟ್ಟು ಬಂದೆ. ಸೊ ದೊಡ್ಡಬಳ್ಳಾಪುರಗೆಲ್ಲ ಹೋಗಿ ಬಂದು ಅಲ್ಲೊಂದು ಕೆಲಸ ಇತ್ತು. ಆ ಕೆಲಸ ಎಲ್ಲ ಮಾಡಬೇಕಾದ್ರೆ ಅಲ್ಲಿ ವ್ಲಾಗ್ ಮಾಡೋಕ್ಕೆ ಏನಿರಲಿಲ್ಲ, ಮತ್ತು ಕಾಂಟೆಂಟ್ ತೋರ್ಸೋಕ್ಕೆ ಏನೂ ಇರಲಿಲ್ಲ. ಅದಕ್ಕೋಸ್ಕರ ಏನಕ್ಕೆ ವ್ಲಾಗ್ ಮಾಡೋದು ಅಂದ್ಬಿಟ್ಟು ಅಲ್ಲೇನು ಮಾಡಿಲ್ಲ. ಆ್ಯಂಡ್ ಇದೇನಿದು? ಕರೆಕ್ಟ್ ಅಲ್ಲ? ಯಾವ್ದು ಹೇಳಪ್ಪ? ಸಂಕ್ರಾಂತಿ ತಾನೆ ಗೈಸ್. ಸಂಕ್ರಾಂತಿ ಹಬ್ಬಕ್ಕೆ ನಮ್ಮಮ್ಮ ಏನೇನೋ ರೆಡಿ ಮಾಡ್ಕೊತಿದ್ದಾರೆ. ಬಟ್ ಎಳ್ಳು ಬೆಲ್ಲ ನನಗಿಷ್ಟ ಆಗಲ್ಲ. ಗೊತ್ತು ಒಳ್ಳೇದು ಅಂತ, ಆದರೆ ನನಗೇನು ಇಷ್ಟ ಆಗಲ್ಲ. ನೋಡು, ಕರೆಕ್ಟಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ ತಕ್ಷಣ ನೋಡಿ ಗೈಸ್ ನಮ್ಮಮ್ಮ ಬಂದಿರೋದು. ಆವಾಗಲಿಂದ ಆಚೆ ಮಾತಾಡ್ಕೊಂಡಿದ್ರು ಪಕ್ಕದ ಮನೆ ಆಂಟಿ ಜೊತೆ. ಇನ್ನು ಇವಾಗ ಜಸ್ಟ್ ಮನೆಗೆ ಬಂದರು. ಆಲ್ಸೋ ನಾನು ಬೆಳಗ್ಗೆ ಎಲ್ಲ ಓಡಾಡಿಕೊಂಡು ಬಂದು ಇವಾಗ ಆಲ್ಮೋಸ್ಟ್ ಟೈಮು 3:45 ಆಗಿದೆ. ಇವಾಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಜಿಮ್ಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀನಿ. ಜಿಮ್ಗೆ ಹೋಗೋಕ್ಕಿಂತ ಮುಂಚೆ ಹಾಗೆ ನನ್ನ ಡಯಟ್ ಬಗ್ಗೆ ಆ್ಯಂಡ್ ಯೂಶ್ವಲಿ ಏನೇನು ನಾನು ಪ್ರೋಟೀನ್ ಇಂಟೇಕ್ ಮಾಡ್ತೀನಿ ಅದೆಲ್ಲ ಹೇಳ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಗೈಸ್, ನಾನು ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದೇನೆಂದರೆ ಎವ್ರಿ ಡೇ ಮಿಸ್ ಇಲ್ಲದೆ ಇದ್ದಂಗೆ 500 ಗ್ರಾಮ್ಸ್ ಆಫ್ ಚಿಕನ್ನು. ಸೊ ನಿಮಗೆ ಗೊತ್ತಿದ್ದಂಗೆ ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರ, ನಾನು ಮತ್ತೆ ಜಿಮ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಕರೆಕ್ಟಾಗಿ ಜಿಮ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಎವ್ರಿ ಡೇ 500 ಗ್ರಾಮ್ಸ್ ಚಿಕನ್ ನಾನು ಏನೇ ಇದ್ರೂ ಮಿಸ್ ಮಾಡದೆ ತಿಂತೀನಿ. ಅದನ್ನು ಬಿಟ್ಟು ವೆಜಿಟೇಬಲ್ಸ್ ಅದು ಇದು ಎಲ್ಲ. ಆ್ಯಂಡ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಂದರೆ ಎಗ್ಸು ಗೈಸ್. ಸೊ ಎಗ್ಸು ಬಾಯ್ಲ್ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಕೆಲವು ಸತಿ ಸ್ಟವ್ ತುಂಬ ಬ್ಯುಸಿ ಇರುತ್ತೆ, ನಮ್ಮಮ್ಮ ಯೂಸ್ ಮಾಡ್ತಿರ್ತವೆ. ಆ್ಯಂಡ್ ಇನ್ನೂ ಕೆಲವು ಸತಿ ಅದು ಎಕ್ಸ್ಟ್ರಾ ವರ್ಕು, ಅಲ್ಲಿ ಹೋಗಿ ನೀರು ಹಾಕಿ ಅದೆಲ್ಲ ಜಾಸ್ತಿ ಕೆಲಸ. ಸೊ ಅದಕ್ಕೆ ಸಿಂಪಲಾಗೆ ನನಗೆ ಎಗ್ಸ್ ಡೈಲಿ ಮಾಡ್ಕೊಳ್ಳೋದಕ್ಕೆ ನಾನೇನು ಮಾಡಿದ್ದೀನಿ, ಸೊ ಈ ಪ್ರಾಡಕ್ಟ್ ತೊಗೊಂಡಿದ್ದೀನಿ, ಅಗ್ಯಾರೋ ಎಗ್ ಬಾಯ್ಲರ್. ಸೊ ಇದು ನನ್ನ ಹೊಸ ಪ್ರಾಡಕ್ಟ್. ಇನ್ಮೇಲಿಂದ ನಾನು ಡೈಲಿ ಜಿಮ್ ಮಾಡೋರು, ಅದು ನಂತರ ಡೈಲಿ ಜಿಮ್ ಮಾಡೋರು, ಅಥವಾ ಕಾಲೇಜ್ಗೆ ಹೋಗೋರು, ಅಥವಾ ಪಿ ಜಿಲಿರೋರು, ಅಥವಾ ಕೆಲಸ ಹುಡ್ಕೊಂಡು ಬೇರೆ ಒಂದು ಕಡೆ ಸ್ಟೇ ಮಾಡಿಕೊಂಡು ಅಲ್ಲಿ ಏನಾದ್ರು ಎವ್ರಿ ಡೇ ನಿಮ್ಗೆ ಎಗ್ ತಿನ್ನಬೇಕಾಗುತ್ತೆ. ಅಫ್ಕೋರ್ಸ್ ಪ್ರೋಟೀನ್ ಎಲ್ಲರಿಗೂ ಇಂಪಾರ್ಟೆಂಟು. ಸೊ ಅಂಥವ್ರಿಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ ಈ ಅಗ್ಯಾರೋ ಎಗ್ ಬಾಯ್ಲರ್ ಮಷಿನ್. ಸೊ ಇದು ಹೆಂಗೆ ವರ್ಕ್ ಆಗುತ್ತೆ ಏನು ಅಂತ ತೋರಿಸ್ತೀನಿ ನೋಡಿ ಗೈಸ್. ಸೊ ಇದು ಅಗ್ಯಾರೋ ಎಗ್ ಬಾಯ್ಲರ್. ಆ್ಯಂಡ್ ನೋಡಿ, ಪ್ರಾಡಕ್ಟ್ ನೋಡೋಕ್ಕೆ ಹಿಂಗಿದೆ. ಇದಕ್ಕೆ ಏನೇನು ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ ಗೈಸ್. ಫಸ್ಟು ಇದೊಂದು ಪವರ್ ಬಟನ್ ಬರುತ್ತೆ ಆನ್ ಆ್ಯಂಡ್ ಆಫ್ ಮಾಡೋಕ್ಕೆ. ಇದು 0.1 ಎಗ್ಸ್ ಇಟ್ಕೊಳ್ಳೋಕೆ ಟ್ರೇ, 8 ಎಗ್ಸ್ ಇಟ್ಕೊಬಹುದು ಈ ಒಂದು ಟ್ರೇಯಲ್ಲಿ. ಅಂಡ್ ಇದು ಮೇಲ್ಗಡೆ ಕವರಿಂಗ್ ಲಿಡ್. ಇದು ಬಂದ್ಬಿಟ್ಟು ಪೋಚರ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ, ಒಳಗಡೆ ಎಗ್ನ ಹೊಡೆದ್ಬಿಟ್ಟು ಒಳಗಡೆ ಹಾಕ್ಬಿಟ್ಟು ಇದ್ರ ಮೇಲೆ ಹಿಂಗಿಟ್ಟು ಇಲ್ಲಿ ವೆಜಿಟೇಬಲ್ಸು, ಅಥವಾ ನಿಮ್ಗೆ ಇನ್ ಕೇಸ್ ಚಿಕನ್ ಬಾಯ್ಲ್ ಮಾಡಂಗಿದ್ರೆ ಚಿಕನ್ನು, ಸೊ ಇದೆಲ್ಲ ಹಿಂಗೆ ಇಟ್ಕೊಬೋದು. ಈ ಕಪ್ಸ್ ಒಳಗಡೆ ಇಟ್ಬಿಟ್ಟು ಇದನ್ನ ಕ್ಲೋಸ್ ಮಾಡಿದ್ರೆ ಒಳಗಡೆ ರೆಡಿ ಆಗುತ್ತೆ. ಅದ್ರ ಜೊತೆ ಇದು ಕೊಟ್ಟಿದ್ದಾರೆ ಗೈಸ್, ಮೆಜರಿಂಗ್ ಕಪ್ಪು. ಇಲ್ಲ ಸಾಫ್ಟ್ ಟು ಮೀಡಿಯಂ ಹಾರ್ಡ್ ಅಂತ 3 ಇದೆ. 35 ml ವಾಟರ್ ಹಾಕಿದ್ರೆ ಸಾಫ್ಟ್ ಆಗುತ್ತೆ, ಆ್ಯಂಡ್ 55 ml ವಾಟರ್ ಹಾಕಿದ್ರೆ ಮೀಡಿಯಮ್ ಆಗುತ್ತೆ, ಆ್ಯಂಡ್ 85 ml ವಾಟರ್ ಹಾಕಿದ್ರೆ ಸ್ವಲ್ಪ ಹಾರ್ಡ್ ಆಗುತ್ತೆ. ಈ ಎಲ್ಲ ಡೀಟೇಲ್ಸ್ನ ಅವ್ರು ಕೊಟ್ಟಿರೋ ಈ ಮ್ಯಾನ್ಯುಯಲ್ ಅಲ್ಲಿ ನೋಡಿ ತಿಳ್ಕೊಬೋದು. ಇನ್ ಕೇಸ್ ಏನಾದ್ರು ಪೋಚರ್ ಏನಾದ್ರು ಯೂಸ್ ಮಾಡಬೇಕಾದ್ರೆ ಅದಕ್ಕೆ ವೆಜಿಟೇಬಲ್ಸು ಅಥವಾ ಹಂಗೆ ಎಗ್ ಹಾಕಂಗಿದ್ರೆ ಅಥವಾ ಸ್ವಲ್ಪ ಏನಾದ್ರು ಚಿಕನ್ ಹಾಕಂಗಿದ್ರೆ ನಿಮ್ಮ ಇಷ್ಟ. ಆವಾಗ 120 ml ಸ್ಟೀಮ್ಡ್ ಅಂತ ಮೆನ್ಷನ್ ಆಗಿದೆ. ಸೊ ಪ್ರತಿಯೊಂದು ಈ ಕಪ್ಪಲ್ಲಿ ಮೆನ್ಷನ್ ಆಗಿದೆ ಎಷ್ಟು ಹಾಕಬೇಕು ಅಂತ. ಅದನ್ನು ಬಿಟ್ಟು ಇನ್ನೊಂದು ನನಗಿಷ್ಟ ಆಗಿದ್ದು ಪರ್ಸ್ನಲಿ ಅಂದರೆ, ಇಲ್ಲಿ ಇದ್ರ ಕೆಳಗಡೆ ಗೈಸ್ ನೀಡಲ್ ಕೊಟ್ಟಿದ್ದಾರೆ. ಕಾಣಿಸ್ತಾ ಇದೆಯಲ್ವ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ, ಇಲ್ಲೊಂದು ನೀಡಲ್ ಇದೆ. ಎಗ್ಗು ನಾರ್ಮಲ್ ಒಂದು ತಪ್ಪಲೆಯಲ್ಲಿ ನೀವು ಬಾಯ್ಲ್ ಮಾಡ್ಬೇಕಾದ್ರೆ ಕೆಲವು ಸತಿ ಅದರಿಂದ ಆ ವೈಟ್ ಕಲರ್ದೆಲ್ಲ ಹಿಂಗೆ ಆಚೆ ಬಂದ್ಬಿಟ್ಟು ಹೊರಟೋಗುತ್ತೆ. ತುಂಬ ಲಾಸ್ ಆಗುತ್ತೆ, ಅದರಿಂದ ನ್ಯೂಟ್ರಿಯೆಂಟ್ಸ್ ಲಾಸ್ ಆಗುತ್ತೆ, ಪ್ರೋಟೀನ್ ಲಾಸ್ ಆಗುತ್ತೆ. ಸೊ ಅದಕ್ಕೆ ಇವ್ರು ಮಾಡಿರೋದೇನೆಂದರೆ, ಎಗ್ನ ಹಿಂಗೆ ಇಟ್ಕೊಂಡು ಮೇಲ್ಗಡೆಯಿಂದ ಹಿಂಗೊಂದು ಹೋಲ್ ಮಾಡಿದ್ರೆ ಆವಾಗ ಇದ್ರೊಳಗಡೆಯಿಂದ ಏರ್ ಆಚೆ ಹೋಗಿ ಆ್ಯಂಡ್ ಅದು ಬ್ರೇಕ್ ಆಗಿ ಆ ವೈಟ್ ಎಲ್ಲ ಆಚೆ ಬರಲ್ಲ. ಸೊ ಒಳಗಡೆ ನೀಟಾಗಿ ಕುಕ್ ಆಗಲಿ ಅಂತ ಇದೊಂದು ರೀಸನಿಗೆ ಕೊಟ್ಟಿದ್ದಾರೆ. ಸೊ ಇವತ್ತು ನಾವು ಟ್ರೈ ಮಾಡೋಣ. ನಾನು ಇವಾಗ ಸದ್ಯಕ್ಕೆ 3 ಎಗ್ ತಿಂತೀನಿ. 3 ಎಗ್ ಇಟ್ಬಿಟ್ಟು ಟ್ರೈ ಮಾಡೋಣ ಹೆಂಗಿದೆ. 3 ಎಗ್ಗು ಬಾಯ್ಲ್ ಮಾಡೋಕ್ಕೆ ಇಡ್ತಾ ಇದ್ದೀನಿ. ನನಗೆ ಮೀಡಿಯಮ್ ಬೇಕು, ಮೀಡಿಯಮ್ ಆದರೆ ನನಗೆ ಸಾಕು. ಇದ್ರೊಳಗಡೆ ಹಾಕಿದ್ರೆ ಮುಗ್ದೋಯ್ತು. ಆ್ಯಂಡ್ ಆಲ್ಸೋ ಇದು ಗೈಸ್ ಆಟೋಮೆಟಿಕ್ಕಾಗಿ ಅದೇ ಆಫ್ ಆಗುತ್ತೆ. ಇಡೀ ಕುಕ್ ಆಗಿದ ತಕ್ಷಣ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ, ನಾವೇನೂ ಮಾಡೋದು ಬೇಕಿಲ್ಲ. ಲಿಡ್ನ ಇವಾಗ ಕ್ಲೋಸ್ ಮಾಡೋಣ. ಆನ್ ಮಾಡಿದ್ದೀನಿ, ತೋರಿಸ್ತೀನಿ. ನೀಟಾಗಿ ಬಾಯ್ಲ್ ಆಗ್ತಾ ಇದೆ ಎಗ್ಗು. ಸೊ ಇವಾಗ ಜಸ್ಟ್ ಸ್ಟೀಮ್ ಕೂಡ ಬರೋಕ್ಕೆ ಸ್ಟಾರ್ಟ್ ಆಗಿದೆ, ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ನೋಡೋಣ ಎಂಡ್ ರಿಸಲ್ಟ್ ಹೆಂಗಿರುತ್ತೆ ಗೈಸ್. ಜಸ್ಟ್ ಇವಾಗ ಅದೇ ಆಫ್ ಆಯಿತು, ಫುಲ್ ಬಿಸಿಯಾಗಿದೆ. ಓ
ಇವಾಗ ಇದನ್ನ ಹಾರಕ್ಕೆ ಬಿಡ್ತೀನಿ. ಹಾರಕ್ಕೆ ಬಿಟ್ಟಿದ ತಕ್ಷಣ ಇದನ್ನ ಬೇರೆ ಥರ ಹೆಂಗೆ ಯೂಸ್ ಮಾಡ್ಬೋದು ಪಟ್ ಅಂತ ನೋಡ್ಕೊಂಬನ್ನಿ. ಸೊ ವೆಜೀಸ್ನೆಲ್ಲ ಬಾಯ್ಲ್ ಮಾಡಿಕೊಂಡು ತಿಂತೀರಾ, ಅಥವಾ ಕ್ಯಾರೆಟ್ ಆಗಲಿ ಬೀಟ್ರೂಟ್ ಆಗಲಿ ಅದನ್ನು ಕೂಡ ಇದರಲ್ಲಿ ಮಾಡ್ಕೊಬೋದು ಗೈಸ್ ಪೋಚರಲ್ಲಿ. ನಾನು ಇದಕ್ಕೆ ಕ್ಯಾರೆಟ್ಸು ಮತ್ತು ಒಂದು ಎಗ್ ಹಾಕಿದ್ದೀನಿ. 85 ml ವಾಟರ್ ಹಾಕಬೇಕು. ಇವಾಗ ಪೋಚರ್ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಆನ್ ಮಾಡಿದ್ರೆ ಸ್ಟಾರ್ಟ್ ಆಯಿತು ಗೈಸ್. ಫೈನಲಿ ನಮ್ಮ ಕುಕ್ಕಿಂಗ್ ಕಂಪ್ಲೀಟ್ ಆಗಿದೆ 100%. ಸೊ ನೋಡಿ ಇವಾಗ ಕ್ಯಾರೆಟ್ ಎಲ್ಲ ಬಾಯ್ಲ್ ಆಗಿದೆ ಆ್ಯಂಡ್ ಪೋಚರಲ್ಲೂ ಕೂಡ ಎಷ್ಟು ಚೆನ್ನಾಗಾಗಿದೆ ನೋಡಿ. ಆಮ್ಲೆಟ್ ಏನಾದ್ರು ಮಾಡ್ಕೊಳಂಗಿದ್ರೆ ಇದು ಬೆಸ್ಟ್ ವೇ. ಕರೆಕ್ಟಾಗಿ ಚೆನ್ನಾಗಿ ಕುಕ್ ಆಗಿದೆ, ಎಷ್ಟು ಚೆನ್ನಾಗಿ ಕುಕ್ ಆಗಿದೆ. ಸೊ ಪ್ರತಿಯೊಂದು ಕೂಡ ಆ್ಯಂಡ್ ನಮ್ಮ ಎಗ್ ಕೂಡ ನೋಡಿ ಸಕ್ಕತ್ತಾಗಿ ಕುಕ್ ಆಗಿದೆ. ಈ ಪ್ರಾಡಕ್ಟು ಕಾಲೇಜ್ಗೆ ಹೋಗೋ ಹುಡುಗರಿಗೆ ಅಥವಾ ಪಿ ಜಿಲಿ ಯಾರಾದರೂ ವರ್ಕ್ ಮಾಡ್ಕೊಂಡಿರೋರಿಗೆ ಅಥವಾ ಬೇರೆ ಸಿಟಿಗೆ ಹೋಗಿ ಅಲ್ಲೇ ಸಪ್ರೇಟ್ ಮನೆ ಮಾಡ್ಕೊಂಡಿರೋರಿಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಮನೇಲಿ ಆರಾಮಾಗಿ ಕ್ವಿಕ್ಕಾಗಿ ಕುಕ್ ಮಾಡ್ಕೊಳ್ಳೋಕ್ಕೆ ಈ ಪ್ರಾಡಕ್ಟ್ ಯಾರಿಗಾದ್ರೂ ಬೇಕಿದ್ರೆ ನನ್ನ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ಆ್ಯಂಡ್ ಒಳ್ಳೆ ಆಫರ್ಸ್ ಇದೆ. ಹೋಗಿ ಇವಾಗಲೇ ಆಗ್ಯಾರೋ ಎಗ್ ಬಾಯ್ಲರ್ ತೊಗೊಳ್ಳಿ. ಹೇಳು. ವಿಡಿಯೋ ಅಂತ ತೆಗಿತಿ ಅಷ್ಟೇ. ಅಲ್ಲ ಕ್ಯಾಮ್ರಾ ಮುಂದೆ ಹೇಳಕ್ಕೆ ಏನಕ್ಕೆ ಭಯ? ಕ್ಯಾಮ್ರಾ ಮುಂದೆ ಅಲ್ಲ, ನೀನು ಬೇಕಿದ್ದ ಮಾಡಲ್ಲ. ನಾನು ಕರೆಕ್ಟಾಗಿ ಮಲ್ಕೊಳಕ್ ಬಂದಾಗ ಬರೋದು. ಏನು ಹಿಂಸೆ ಕೊಡ್ತೀನಿ ನಿಂಗೆ? ನೋಡಿ 3 ಗಂಟೆ ನಾನು ಮಲ್ಗೋ ಟೈಮು. ನೀನು ನನ್ನ ಹತ್ರ ಏನಾರ ಕೆಲಸ ಮಾಡಿಸ್ಕೊಬೇಕು ಅಂದರೆ 1 ಗಂಟೆ ಒಳಗೆ ಮಾಡಿಸ್ಬೇಕು. ನಾನು 1 ಗಂಟೆಗೆ ಮನೇಲಿದ್ದೆ. ಇವತ್ತಿರಲಿಲ್ಲ ಬಿಡು, ಬೇರೆ ಟೈಮಾಗ. ಬೇರೆ ಟೈಮ್ ಬಿಟ್ಟಾಕು. ಇವತ್ತಿಂದ ಹೇಳು, ಇವತ್ತಿಂದ ಲೆಕ್ಕ ಹೇಳು. ಇವತ್ತಿಂದ ಲೆಕ್ಕ ತಗೋ. ಮಲ್ಗೋ ಟೈಮ್ ನನಗೆ ರೆಸ್ಟ್ ಬೇಡ. ನಾನು ಬೆಳಗ್ಗಿಂದ ಎಷ್ಟು ಕೆಲಸ ಮಾಡಿರ್ತೀನಿ. ಇವಾಗ ಆಚೆ ಅಲ್ಲಿ ಕೂತ್ಕೊಂಡು ಏನು ಮಾಡ್ತಿದ್ದೆ? ಕೆಲಸ ಮಾಡ್ತಿದ್ದೆ. ಇವನ್ನೆಲ್ಲ ಬಿಸಿ ಮಾಡಿಸ್ಕೊಂಡು ತಗೊಂಬಂದೆ. ಬಿಸಿಲಲ್ಲಿ ನೀನೇ ಪಾಪ ಬಿಸಿಲು ಸ್ಟವ್ ತವ ಹಿಂಗೆ ಆನ್ ಮಾಡ್ಕೊಂಡು ನೀನು ಬಿಸಿಲಿಗೆ ಕಾಯಿಸ್ತಿದ್ದೆ. ಅದನ್ನ ಕಾಯ್ಕೊಂಡ್ಬಿಟ್ಟೆ. ಪಾರಿವಾಳ ಎಷ್ಟ ಬೇಕು ಗೊತ್ತಾ? ಬಿಟ್ಬಿಟ್ರೆ ಎಲ್ಲ ತಿಂದಾಕ್ಬಿಡ್ತವೆ. ಒಟ್ಟಿನಲ್ಲಿ ರೀಸನ್ಸ್. ಅರ್ಧ ಗಂಟೆ ರೆಸ್ಟ್ ಮಾಡ್ಬತ್ತೀನಿ. ಹೋಗು ನೀನು ಅರ್ಧ ಗಂಟೆ ಒಂದ್ಸತಿ ನಿದ್ದೆ ಮಾಡಿ ಒಳಗೆ ಖಾಲಿ ಆದಂಗೆ ಆಗಿರ್ತೀಯ. ಅಮ್ಮ ನೀನು ಕ್ಯಾಮ್ರಾ ಮುಂದೆ ಎಷ್ಟು ಫೇಕ್ ಅಲ್ಲ, ಎಷ್ಟು ಫೇಕ್ ಅಲ್ಲ. ಏನೋ ಸ್ವೀಟಾಗೆ ನಿಜ ಯಾರನ್ನ ನೋಡಿದ್ರೆ ಏನು ಅನ್ಕೊಬೇಕಂದ್ರೆ ಅಯ್ಯೋ ಇವ್ರ ಅಮ್ಮಂಗೆ ಪಾಪ ಇವನು ಎಷ್ಟು ಕಾಟ ಕೊಡ್ತಾನೆ ಅಂತ ಅನ್ಕೊ. ಅದನ್ನ ನೀನು ನಾರ್ಮಲ್ ಆಗಿ ಹೇಳಂಗೆ ಹೇಳು. ಸೇಮ್ ಇದೇ ಡೈಲಾಗ್ನ ನಾರ್ಮಲ್ ಆಗಿ ಹೇಳು, ನ್ಯಾಚುರಲ್ ಆಗಿರು. ಯಾಕೆ 5:30 ಎದ್ದ? ಆಹಾ ನಾಟಕೀಯತೆ ಅದೇನಂತವೆ. 5:30 ಎದ್ದು ಕೆಲಸ ಮಾಡಿರ್ತೀನಿ. ನನಗೆ ನಿದ್ದೆ ಬೇಡನೋ ರೆಸ್ಟ್ ಬೇಡನೋ ಒಂಚೂರು. ಓಹೋ ಹಿಂಗ್ ನಕ್ಕೊಂಡು ಹೇಳೋದು ಎಲ್ಲ ಜನ ಎಲ್ಲ ಕ್ಯಾಮ್ರಾ ಮುಂದೆ ಫೇಕ್ ಆಗೋಗ್ತವೆ. ಫೇಕ್ ಅಲ್ಲ, ಹೋಗು ಕಾರ್ತಿ, ಸಾಕಾಗದೆ. ಎಷ್ಟು ಕೆಲಸ ಮಾಡಿ 5:30 ಇವತ್ತು ಈ ವ್ಲಾಗ್ ಮಾಡೋಣ. ಇರಿಟೇಟಿಂಗ್ ಮೈ ಮಾಮ್ ಮಾಡೋಣ. ಹೋಗಿ ಫಸ್ಟ್ ಅದು ಇವಾಗ ಇದೆ ಇರಿಟೇಷನ್. ಎದೋಳು ಗೆಟಪ್ ಗೆಟಪ್ ಹೊಡಿತೀನಿ ಅಷ್ಟೇ. ಇವಾಗ ನೀನು ಹೋಗು, ನೀನು ಎದ್ದೋಳಮ್ಮ. ಹೋಗ ಅರ್ಧ ಗಂಟೆ. ಇಲ್ಲ ಬಿಡಲ್ಲ. ಗೆಟಪ್ ಅರ್ಧ ಗಂಟೆ ಟೈಮ್ ನೋಡು. ಗೆಟಪ್ ಪ್ಲೀಸ್ ಹೋಗು ಕಾರ್ತಿ. ಇಲ್ಲ ಎದ್ದೋಳು. ಹೋಗು, ನಿಜ ಹೋಗು ಕಾರ್ತಿ. ಬರ್ತೀನಿ, ಪ್ರಾಮಿಸ್ ಬರ್ತೀನಿ. ಹೋಗು. ಇನ್ನೇನ್ ಬಿಟ್ಟು ಹೇಳಂಗಿದ್ಯಾ? ಇಲ್ಲ ಹೋಗ, ನಿಜವಾಗೂ ಸಾಕಾಗೈತೆ. ಹೋಗು ಕಾರ್ತಿ. ಒಂದ್ ಸ್ವಲ್ಪ ಹೊತ್ತು ನಿಜವಾಗ್ಲೂ ಎಷ್ಟು ಸ್ಟ್ರೈನ್ ಆಗತ್ ಗೊತ್ತಾ? ಹೋಗ ಅರ್ಧ ಗಂಟೆ ಬರ್ತೀನಿ. ನಾಲ್ ಕುಕ್ ಮಾಡೋಣ ಬಾ. ರೆಸ್ಟ್ ಬೇಡ, ಕುಕ್ ಮಾಡೋಣ ಬಾ. ಅಷ್ಟೊತ್ತಿಗೆ ಅದೇ ಕುಕ್ ಮಾಡೋಣ ಬಾ. ಬರ್ತೀನಿ. ಹೋಗ ಕುಕ್ ಮಾಡೋಣ ಬಾ. ಹೊಡಿತೀನಿ. ಹೋಗ ನಾನು ಕುಕ್ ಮಾಡೋಣ ಬಾ ಅಮ್ಮ. ಹೊಡಿತೀನಿ. ಹೋಗು ಕಾರ್ತೀನಿ. ಕುಕ್ ಮಾಡೋಣ ಬಾ ಅಮ್ಮ. ಮಾಡೋಣ ಹೋಗು. ಅಯ್ಯೋ ಇದು ಇರಿಟೇಷನ್ ಅಲ್ಲ, ಇದು ನಿನಗೆ ನಾನು ಮುದ್ದು ಮಾಡ್ತಾ ಇರೋದು. ಇದಳು ಮಾಡೋದು ಸಾಕು. ಹೋಗಪ್ಪ, ನೀನ್ ಜಾಸ್ತಿ ಮುದ್ದು ಬೇಡ ನನಗೆ. ಗೆಡಪ್ ಹೋಗು ಅರ್ಧ ಗಂಟೆ. ನಮ್ಮ ಅಮ್ಮಂಗೆ ಆ ಫೋನ್ ಒಂದು ನೋಡೋದು ಇದ್ಬಿಟ್ರೆ ಇನ್ನೇನು ಬೇಡ. ಹೋಗ್ಲಿ, ನಿನ್ ಪ್ರಕಾರ ಬಿಗ್ ಬಾಸ್ ಯಾರು ವಿನ್ ಆಗ್ಬೋದು ಹೇಳು? ಅದನ್ನ ಹೇಳು. ನನಗೆ ಗಿಲ್ಲಿ ಆತನೇ, ಆದ್ರೆ ರಕ್ಷಿತಾ ಆಗಬೇಕು. ಗಿಲ್ಲಿ ಆತನೇ ಆದ್ರೆ ರಕ್ಷಿತಾ. ಬಟ್ ಗಿಲ್ಲಿನೇ ತಾನೇ ವಿನ್ ಆಗೋದು. ರಕ್ಷಿತಾ ಆಗಬೇಕು. ನೀನು ಫುಲ್ ಡೈ ಹಾರ್ಡ್ ರಕ್ಷಿತಾ ಫ್ಯಾನ ಗೈಸ್. ನಮ್ಮಮ್ಮ ನನಗೆ ನನ್ನ ಫೋನಲ್ಲಿ ನನ್ನ ಅಕೌಂಟಲ್ಲಿ ನಾನು ಆಲ್ರೆಡಿ ಒಂದು ರಘುಗೆ ಹಾಕ್ಬಿಟ್ಟೆ. ನಾನು ರಘು ಫ್ಯಾನು. ಒಂದು ಓಟಿಗೆ 50,000 ಅಥವಾ 500 ರೂಪಾಯಿ ಕೊಟ್ಟಿರೇನೋ. ಒಂದು ಓಟಿಗೆ? ಒಂದು ಓಟ್ ಅಂದ್ರೆ 99 ಓಟಿಗೆ ನೀನು ಕೊಡ್ತಿದ್ದ? 500 ಕೊಟ್ಟಿರೇನು. ಸರಿ ಹಾಕ್ತೀನಿ, ಕೊಡು. ಆಯ್ತು ಕೊಡ್ತೀನಿ. ಎಷ್ಟು ಅಕೌಂಟಲ್ಲಿ ಹಾಕ್ಸ್ಬೇಕು ಹೇಳು? ಎಷ್ಟು ಅಕೌಂಟಲ್ಲಿ ಹಾಕ್ಸ್ಬೇಕು? ಒಬ್ನಿಗೇನೆ. ನಾನೀಗ ಒಬ್ನಿಗ ಬಿಡು ಹೋಗ್ಲಿ. ಸರಿ 500 ರೂಪಾಯಿ ನೀನು ಕೊಟ್ಟಿದ ತಕ್ಷಣ ಪಟ್ ಅಂತ ನಾನು ನೋಟ್ ಹಾಕ್ಸ್ತೀನಿ. ಓಕೆ ಡನ್. ಸರಿ ಗೈಸ್ ಹೋಗೋಣ ಇವಾಗ. ಗೈಸ್ ನಮ್ಮಮ್ಮ ಅಡುಗೆ ಮಾಡ್ತಾ ಇದ್ದಾರೆ ಆ್ಯಂಡ್ ಇವತ್ತು ಮೊಟ್ಟೆ ಪಲ್ಯ ಮಾಡ್ತಾ ಇದ್ದಾರೆ. ಮೊಟ್ಟೆ ಪಲ್ಯ ಮಾಡೋದಕ್ಕೆ ಕ್ವಿಕ್ ರೆಸಿಪಿ ಹೇಳಮ್ಮ ನೀನು ಮಾಡೋದು. ಯಾಕಂದರೆ ನನ್ನ ಫ್ರೆಂಡ್ಸು ಕೇಳಿಸ್ಕೊ, ಯಾಕಂದರೆ ನನ್ನ ಫ್ರೆಂಡ್ಸು ಕೆಲವ್ರು ಮಾಡ್ತಾರೆ, ಅದು ಆರೆಂಜ್ ಕಲರ್ ಇರುತ್ತೆ. ಖಾರದ ಪುಡಿ ಹಾಕ್ಬೋದು. ನೀನು ಹೆಂಗೆ ಮಾಡೋದು? ನಾನು ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ತೀನಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ. ಇಲ್ಲ ಬರೀ ಹಸಿಮೆಣಸಿನ್ಕಾಯಿ ಆದರೂ ಹಾಕ್ಬೋದು. ಇವಾಗ ಎಂಟೈರ್ ರೆಸಿಪಿ ಪಟ್ ಅಂತ ಕ್ವಿಕ್ಕಾಗಿ ಹೇಳು. 30 ಸೆಕೆಂಡ್ಸಲ್ಲಿ ಹೇಳಬೇಕು. ಎಣ್ಣೆ ಹಾಕ್ತೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ ಹಾಕಿ ನೋಡಿ ಇನ್ನೂ ಬೇಯ್ತಾ ಇದೆ.
ಇದಾದ್ಮೇಲೆ ಇವಾಗ ಮೊಟ್ಟೆ ಹಾಕ್ತೀನಿ. ಇನ್ನೇನು ಆಯ್ತು ಇದು. ಮೊಟ್ಟೆ ಹಾಕಿ ಸುಮ್ಮನೆ ಸ್ಟಿರ್ ಮಾಡೋದು ಅಷ್ಟೇ. ಮೊಟ್ಟೆ ಹಾಕಿ ಅದಕ್ಕೆ ಉಪ್ಪು ಧನಿಯಾ ಪೌಡ್ರ್ ಹಾಕ್ಬಿಟ್ಟು ತಿರುಗಿಸೋದು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕೋದಷ್ಟೇ. ಅಷ್ಟೇ ಮುಗೀತಾ? ಈಸಿ. ಓ ವೆರಿ ನೈಸ್. ಅದಕ್ಕೆ ನೀನು ಕಲ್ತ್ಕೊಳ್ಳೋ. ನಾವು ಇಲ್ದಿದ್ದ ಮಾಡ್ಕೊಳಕ್ಕ ಅಂದ್ರೆ ನೀನೆಲ್ಲ ಬರಲೇ ಇಲ್ಲ. ಎಲ್ಲಿ ಯೂಟ್ಯೂಬಲ್ಲಿ ಎಲ್ಲ ಸಿಗುತ್ತಲ್ಲ, ಎಲ್ಲ ಸಿಗುತ್ತೆ. ಅದೇ ಕೆಲವೊಂದು ಕುತ್ಕೊಂಡು ಲಾಂಗ್ ನೋಡ್ಬೇಕಲ್ಲ ಗೈಸ್ ಇವಾಗ ರೆಸಿಪಿ ಎಲ್ಲ. ನಾನು ಅದಕ್ಕೆ ನಮ್ಮ ಅಮ್ಮಂಗೆ ಪಟ್ ಅಂತ ಹೇಳಕ್ ಹೇಳಿದೆ. ಬಿಕಾಸ್ ನೋಡಿ ಇವಾಗ ನೀನು ಹಿಂಗೆ ಹೇಳಿದ್ರೆ ಆರಾಮಾಗಿ ನಾಪ್ಕ ಇಟ್ಕೊಂತಾರೆ. ಯಾವತ್ತೂ ಹಿಂಗೆ ಸುಮ್ಮನೆ ನೋಡೋರು. ಅದೇ ಮಾಡೋದೆಲ್ಲ ಇಡೀ ವಿಡಿಯೋ ಕುತ್ಕೊಂಡು ನೋಡೋದು ಬದಲು ಹಿಂಗೆ ಪಟ್ 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 ಅಂತ ಹಿಂಗೆ ಹೇಳ್ಬಿಟ್ರೆ, ಬಿಕಾಸ್ ಇದು ಸಿಂಪಲ್ ರೆಸಿಪಿ, ಇದೇನು ಕಾಂಪ್ಲಿಕೇಶನ್ಸ್ ಇಲ್ಲ. ಸೊ ಇದು ತುಂಬಾ ಟೈಮ್ ಕಟ್ ಮಾಡಿದ್ದೀನಿ. ಫುಲ್ ಸಣ್ಣ ಚಾಪ್ ಆಗಿದೆ. ಒಟ್ಟಿನಲ್ಲಿ ಇಲ್ಲ ಒಟ್ಟು ಏನೋ ಒಂದಾನ ಯೂಸ್ ಆಯ್ತಲ್ಲ ನಾನು ಯೂಟ್ಯೂಬ್ ಮಾಡೋದ್ರಿಂದ. ನನಗೆ ಎಲ್ಲ ಆರಿಸಿ ಇಡೋನು ಈಗ ಬಾಯಿಗೆ ಸಿಗ್ದಿದಂಗೆ ಆಗಿದೆ. ಗೈಸ್ ನಾನು ಇನ್ನೊಂದು ಫೋನ್ ಎತ್ಕೊಂಡು ರಕ್ಷಿತಂಗೆ ಓಟ್ ಹಾಕ್ತೀನಿ, ನಂಗೆ ದುಡ್ಡು ಕೊಡು ಅಂತ ಹೇಳಿದೆ. ಬಟ್ ಅಷ್ಟೊತ್ತಿಗೆ ವೋಟಿಂಗ್ ಲೈನ್ ಕ್ಲೋಸ್ ಆಯ್ತು. ಕ್ಲೋಸೇ ಆಗ್ಬಿಟ್ಟಿದೆ. ನಾನು 500 ರೂಪಾಯಿ ಹೋಯ್ತು. ನಾನು ಹೆಂಗೋ 500 ರೂಪಾಯಿ ಬರುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ಅದೂ ಹೊಲ್ಟೋಯ್ತು. ಆದ್ರೆ ಎಷ್ಟು ಏನು ಓಟ್ ಹಾಕಿವೇನೋ ಅವಳಿಗೆ ಗೆಲ್ಲಲ್ಲ, ಅದೆಲ್ಲರಿಗೂ ಗೊತ್ತಿರೋ ವಿಷಯ. ನೋಡ್ಕೋಬೇಕಂತ ಅಮ್ಮ. ರಕ್ಷಿತಾ ಗೆದ್ರೆ ನಾನು ತಲೆ ಬೋಡ್ಸ್ಕೊಂತೀನಮ್ಮ. ನೋಡೋಣ. ರನ್ನರ್ ಅಪ್ ಆಗ್ಬೋದು, ಅದು ಹೇಳಕ್ಕಾಗಲ್ಲ. ರನ್ನರ್ ಅಪ್ ಆಗ್ಬೋದು. ನಿನ್ ತರ ತುಂಬಾ ಜನ ಇದಾವೆ. ರನ್ನರ್ ಅಪ್ ಆದ್ರೂ ಇಲ್ಲ, ವಿನ್ನರ್ ಆದ್ರೆ. ವಿನ್ನರ್ ಗಿಲ್ಲಿನೇ ಆಗೋದು, ಅದು ಎಲ್ಲಾರ್ಗೂ ಗೊತ್ತಿರೋದು. ನೀನು ಏನ್ ಹೇಳು, ನೀನ್ ಅವಳ ಫ್ಯಾನ್, ಅದಕ್ಕೆ ನಿನ್ಗೆ ಹಿಂಗ ಅನ್ಸ್ತಾ ಇದೆ. ಆದ್ರೆ ನಿನಗೂ ಡೀಪ್ ಇನ್ಸೈಡ್ ಗೊತ್ತು. ಶ್ರುತಿ ಬಂದಿದ್ಲಲ್ಲ, ಹೆಣ್ಮಕ್ಳು ಯಾರು ಗೆಲ್ಲಿಲ್ಲ ಇನ್ನ. ಓ ಹಂಗ ನಿನ್ ಪ್ರಕಾರ ಬಿಗ್ ಬಾಸ್ ಅವ್ರು ಅವರೇ ಗೆಲ್ಸ್ಬಿಡ್ತಾರೆ? ಅಲ್ಲ, ಏನೋ ಚಾನ್ಸಸ್ ಇದೆ ಅಂತ. ಹಂಗೆ ಏನೋ ಚಾನ್ಸಸ್ ಇಲ್ಲ. ನೋಡೋಣ ಇರಪ್ಪ, ವೆಯ್ಟ್ ಅಂಡ್ ಸಿ ಅಲ್ಲ, ರಕ್ಷಿತಾ ಗೆಲ್ಲಲ್ಲ. ವೇಸ್ಟ್. ನೀನ್ ಸುಮ್ಮನೆ ನೀವೆಲ್ಲ ಹಿಂಗೆ ಅನ್ಕೊಂಡಿದ್ದೀರಾ. ನೋಡೋಣ ಇರು ಅಷ್ಟೇ. ಏನೇ ಆಗಲ್ಲ ಮೊದ್ಲಿಂದ. ಅದಕ್ಕೆ ನನಗೇನು ಆಗಲ್ಲ ಅಂತ ಎಲ್ಲ ಅಲ್ಲ, ನನಗೆ ಇಷ್ಟ ಆಗಲ್ಲ ಅಂತಲ್ಲ, ಬಟ್ ನನಗೆ ಅಷ್ಟೇನು ಇಷ್ಟ ಆಗಲ್ಲ. ಬಟ್ ಎಂಟರ್ಟೈನಿಂಗ್, ಹೆವಿ ಎಂಟರ್ಟೈನಿಂಗು. ನಿನಗೂ ಅಷ್ಟೇ ಎಂಟರ್ಟೈನಿಂಗ್ ಅಂತ ಮಾತ್ರ ಇಷ್ಟ. ಇನ್ನೇನು ಜನ ನೋಡೋದು ಇನ್ನೇನು ಎಂಟರ್ಟೈನಿಂಗ್ ಇರಲಿ ಅಂತಾನೆ ನೋಡೋದು. ಸುಮ್ಗೆ ಯಾರು ಟಿವಿ ನೋಡ್ತಾರೆ, ಏನೋ ಒಂದು ಖುಷಿ ಸಿಗ್ಲಿ ಅಂತ ನೋಡ್ತಾರೆ. ಆಯ್ತಕ್ಕ, ಸರಿ. ನಿಮ್ಮ ಖುಷಿ, ನಿಮ್ಮ ರಕ್ಷಿತಾ ನೀವು ಗೆಲ್ಸ್ವಿ. ಆಯ್ತು, ಸರಿ. ಈಗ ಮೊಟ್ಟೆ ಹಾಕಿದ್ದೀನಲ್ಲ, ಇದು ಸುಮ್ಮನೆ ಬರೀ ತಿರುಗಿಸ್ತಾ ಇರೋದನ್ನ. ಈಗ ನೋಡಿ ಎಗ್ ಹಾಕ್ತೆ. ಈಗ ಒಂಚೂರು ಸಾಲ್ಟು. ಓ ಓ ಓ ಸ್ವಲ್ಪ ಸಮಾಧಾನ. ಸಾಲ್ಟು ಇನ್ನೊಡ್ಬೆ ಉಪ್ಪು ಜಾಸ್ತಿ ಹಾಕ್ತಾ ಇದ್ದೀನಿ. ಯಾಕೋ ಅಪ್ಪ ಬೆಳಗ್ಗೆನೇ ಹೇಳ್ತು. ಒಂಚೂರು ಅರಿಶಿನ ಪುಡಿನೂ ಹಾಕ್ತೀನಿ, ಸ್ವಲ್ಪ ಕಲ್ಲರೆಲ್ಲ ಚೆನ್ನಾಗಿ. ಸರಿ, ನೀನು ಮಾಡಿಟ್ಟಿವ, ನಾನು ಜಿಮ್ಗೆ ಹೋಗಿ ಬರ್ತೀನಿ. ಬೇಗ ಬಾ ಗೈಸ್. ಇವತ್ತು ಸಿಕ್ಕಾಪಟ್ಟೆ ಟೈರ್ಡ್ ಆಗಿಬಿಟ್ಟಿದೆ, ಬಟ್ ಹೋಗ್ಬೇಕು. ತಲೆನೋವಿರೋ ಏನಕ್ಕೆ ಹೋಗ್ಬೇಕು? ಅದಂಗೆ ಒಂದ್ಸತಿ ಮಿಸ್ ಮಾಡಿದ್ರೆ ನಾನು ಮಿಸ್ ಮಾಡ್ತೀನಿ. ಹೋಗ್ಬಾರ್ದು. ಇಲ್ಲ, ನಾನು ವ್ಲಾಗಲ್ಲೆಲ್ಲ ಹೇಳ್ಕೊಬಿಟ್ಟಿದ್ದೀನಿ, ಇನ್ಮೇಲೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ ಅಂತ. ಹೋಗ್ಲಿ ಮಾಡು, ಜಾಸ್ತಿ ಹೊತ್ತು ಮಾಡಬೇಡ. ನಾನಲ್ಲ, ಜನನೇ ಹೋಗಿದ್ದಾರೆ ನನಗೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಮಿಸ್ಸೇ ಮಾಡಲ್ಲ. ತಲೆನೋವು ಬರಲಿ, ಏನೇ ಇರಲಿ, ಏನೇ ಕೆಲಸ ಆಗಲಿ, ಹೋಗಲೇಬೇಕು ಅಂದ್ಕೊಂಡಿದ್ದೀನಿ. ಗೈಸ್, ಸೀರಿಯಸ್ ಆಗಿ ಜಿಮ್ ಇವತ್ತು ಎಷ್ಟು ಸ್ಕಿಪ್ ಮಾಡೋಣ ಅಂತ ಅನ್ನಿಸ್ತಿದೆ ಅಂದರೆ ನಿಮ್ಗೆ ಐಡಿಯಾನೂ ಇಲ್ಲ. ತುಂಬ ಸ್ಕಿಪ್ ಮಾಡೋಣ ಅನಿಸ್ತಾ ಇದೆ. ಯಾಕಂದರೆ ಪಾಯಿಂಟ್ 1 ತುಂಬ ತಲೆನೋವುತ್ತಿದೆ. ನೆನ್ನೆ ನೈಟ್ ನೀಟಾಗಿ ನಿದ್ದೆನೇ ಮಾಡಿಲ್ಲ. ನೀಟಾಗಲ್ಲ, ನಿದ್ದೆನೇ ಆಗಿಲ್ಲ. ಆ್ಯಂಡ್ ಅದ್ರ ಜೊತೆ ಬೆಳಗ್ಗೆನೇ ದೊಡ್ಡಬಳ್ಳಾಪುರ ಹೋಗ್ಬೇಕಿತ್ತು. ಹೋಗಿ ಬರೋಷ್ಟೊತ್ತಿಗೆ ಮಧ್ಯಾಹ್ನ ಬಂದಿದ್ದ ತಕ್ಷಣ ಯಾವುದೋ ಒಂದು 2-3 ವೀಡಿಯೋ ಶೂಟ್ ಮಾಡಬೇಕಿತ್ತು. ವೀಡಿಯೋ ಶೂಟ್ ಆಗಿದ ತಕ್ಷಣ ನನಗೇನೋ ಒಂದು ಸ್ವಲ್ಪ ಕೆಲಸದ ಮೇಲೆ ಆಚೆ ಹೋದೆ. ಆಮೇಲೆ ಹಾಗೆ ದೇವಸ್ಥಾನಕ್ಕೆ ಹೋದೆ. ಇವಾಗ ದೇವಸ್ಥಾನದಿಂದ ಸ್ಟ್ರೇಟ್ ಮನೆಗೆ ಬರೋಕ್ಕೆ ಆಲ್ಮೋಸ್ಟ್ 8:15, 8:20 ಆಗಿದೆ. ಅಷ್ಟಾಗಿದೆ. ನಾನೇನು ಅಂದ್ಕೊಂಡೆ ಅಂದರೆ ಅಟ್ಲೀಸ್ಟ್ ಒಂದು 40 ನಿಮಿಷ ರೆಸ್ಟ್ ತೊಗೊಂಡು ಹೋಗೋಣ ಅಂತ. ಅದರಲ್ಲೂ ಇವಾಗ ಏನೋ ಸ್ವಲ್ಪ ಶೂಟ್ ಮಾಡ್ತಿದ್ದೆ, ವ್ಲಾಗ್ ಎಲ್ಲ ಮಾಡ್ಕೊಂಬಂದೆ. ಇನ್ನೊಂದು 20 ನಿಮಿಷ ಟೈಮ್ ಇರ್ಬೋದು ಗೈಸ್. 20 ಮಿನಿಟ್ಸ್ ರೆಸ್ಟ್ ಮಾಡಿ ಆಮೇಲೆ ಜಿಮ್ಗೆ ಹೋಗ್ತೀನಿ. ಯಾವುದೇ ಕಾರಣಕ್ಕೂ ನಂಗೆ ಜಿಮ್ ಮಿಸ್ ಮಾಡೋಕ್ಕಂತೂ ಇಷ್ಟ ಇಲ್ಲ. ಹೋಗಲೇಬೇಕು. ಹೋಗೋಣ ಬನ್ನಿ ಡೈರೆಕ್ಟಾಗಿ. ಒಂದು 20 ನಿಮಿಷ ರೆಸ್ಟೇ ಇವಾಗ. ಇಲ್ಲ, ನನ್ನ ಕೈಲಿ ಆಗಲ್ಲ. 20 ನಿಮಿಷ ನಾನು ಮಲಗಿಲ್ಲ ಅಂದರೆ ಗಾನ್. ಆಮೇಲೆ ಜಿಮ್ಮು ಮಿಸ್ ಮಾಡಿಬಿಡ್ತೀನಿ. ಜಸ್ಟ್ ಜಿಮ್ಮಿಗೆ ಬಂದೆ. ಜಿಮ್ಮಲ್ಲಿ ಅಪರೂಪಕ್ಕೆ ಕನ್ನಡ ಸಾಂಗ್ ಹಾಕ್ಬಿಟ್ಟಿದ್ದಾರೆ. ಸೊ ಇನ್ನೂ ಒಂದಷ್ಟು ಜನ ಇದ್ದಾರೆ ನೋಡಿ. ಆಲ್ಮೋಸ್ಟ್ 9 ಕಾಲ್ ಆದ್ರೂ ತುಂಬ ಜನ ಇದ್ದಾರೆ. ಸೊ ಟೈಮ್ ಇಲ್ಲ, ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಬೇಗ ಪಟ್ಟಂತ ವರ್ಕೌಟ್ ಮುಗಿಸ್ಬಿಟ್ಟು ಹೋಗೋಣ ಬನ್ನಿ. ಜಾಮ್ಸ್ ಮಾಡಿದ್ದಕ್ಕೆ ಫುಲ್ ವೆಯ್ನ್ಸ್ ಎಲ್ಲ ಪಾಪ್ಔಟ್ ಆಗಿಬಿಟ್ಟಿದೆ. ಈ ಕೈಲೂ ಅಷ್ಟೇ.
ಗೈಸ್ ಜಸ್ಟ್ ಮುಗೀತು ಜಿಮ್ಮು. ನಂಗೆ ಪ್ರತಿ ಸತಿ ಶೂ ಹಾಕ್ಕೊಂಡು ವರ್ಕೌಟ್ ಮಾಡ್ಬೇಕಾದ್ರೆ ಏನೋ ಒಂಥರ ಜೋಶು ಗೈಸ್, ಏನೋ ಒಂಥರ ಕಾನ್ಫಿಡೆನ್ಸು. ಯಾಕಂದರೆ ಗೈಸ್ ನಾನು ಜಿಮ್ ಸ್ಟಾರ್ಟಿಂಗಲ್ಲಿ ಹೋದಾಗ ನಂಗೆ ಆ ಡೇಸಾಗಿ ನಪ್ಕೊ ಬರುತ್ತೆ. ಆವಾಗ ಜಿಮ್ಮಲ್ಲಿ ಎಷ್ಟೊಂದು ಜನ ಒಳ್ಳೊಳ್ಳೆ ಶೂ ಎಲ್ಲ ಹಾಕ್ಕೊಂಬಂದ್ವೆ. ನಾನು ಅನ್ಕೊತಿದ್ದೆ ನಾನು ತೊಗೊಬೇಕಂತ, ಯಾಕಂದರೆ ನಾನು ಯಾವುದೋ ನಾರ್ಮಲ್ ಶೂ ಹಾಕ್ಕೊತಿದ್ದೆ. ಅದೇ ರೀಸನ್ನು. ಯಾವುದೋ ಒಂದು ಬೇಸಿಕ್ ಶೂ, ಅದು ಜಿಮ್ ಶೂ ಎಲ್ಲ ಹುಡುಕ್ಬೇಕಾದ್ರೆ ಗೈಸ್ ಅಮೆಝಾನಲ್ಲಿ ಇದು ಫಿಲ್ಟರ್ ಅಲ್ಲ, ಸಾರ್ಟ್ ಬೈ ಅಂತ ಇರುತ್ತಲ್ಲ, ಸಾರ್ಟ್ ಬೈಗೆ ಹೋಗಿ ಪ್ರೈಸು ಲೋಯೆಸ್ಟಿಂದ ಹೈಯೆಸ್ಟ್ಗೆ ಹಿಂಗೆ ಹಾಕ್ಬಿಟ್ಟು ಯಾವುದೇದು ಕಮ್ಮಿ ಇದೆ ನೋಡಿಬಿಟ್ಟು ಕಮ್ಮಿ ಇರೋದು ಸೆಲೆಕ್ಟ್ ಮಾಡ್ಕೊತಾ ಇದ್ದೆ. ಬಟ್ ಇವಾಗ ಒಳ್ಳೆ ಶೂ ಇದೆ, ಡಿಸಿಪ್ಲಿನ್ ಇಲ್ಲ. ಆವಾಗ ಡಿಸಿಪ್ಲಿನ್ ಇತ್ತು, ಬಟ್ಟೆ ಶೂ ಎಲ್ಲ ಅಷ್ಟು ಚೆನ್ನಾಗಿರಲಿಲ್ಲ. ನೋಡಿ ಯಾವ ಥರ ಲೈಫ್ ಕಂಫರ್ಟ್ ಆಗಿದ ತಕ್ಷಣ ಹಿಂಗೆ ಚೇಂಜ್ ಆಗಿದೆ. ಎರಡನ್ನೂ ಅರ್ಥ ಮಾಡಿಕೊಂಡು ಸ್ಟೇಬಲ್ ಮಾಡೋ ಟೈಮು. ಸೊ ಜಿಮ್ಮಿಗೆ ಕನ್ಸಿಸ್ಟೆಂಟಾಗಿ ಹೋಗಿ ವಾಪಸ್ ಆ ಡಿಸಿಪ್ಲಿನ್ ಬರಬೇಕು, ಅದೇ ನನ್ನ ಗೋಲು. ಇವಾಗ ಜಿಮ್ಮೆಲ್ಲ ಮುಗೀತು ಗೈಸ್, ಬನ್ನಿ ಇವಾಗ ಮನೆಗೆ ಹೋಗಿ ಹೊಟ್ಟೆ ತುಂಬ ಊಟ ತಿಂದು ಕಣ್ಣು ತುಂಬ ನಿದ್ದೆ ಮಾಡೋಣ. ಎಲ್ಲ ಮುಗಿಸಿ ಮನೆಗೆ ಬಂದೆ. ಇವತ್ತು ನನ್ನ ಡೇ ಹಿಂಗಿತ್ತು, ತುಂಬ ಬ್ಯುಸಿ ಡೇ. ನಾನು ತುಂಬ ಡ್ರೈನ್ ಔಟ್ ಆಗಿದ್ದೀನಿ. ಕೊನೆಗೆ ಜಿಮ್ಮು ಹೆಂಗೋ ಚೆನ್ನಾಗಿ ಮುಗಿಸ್ಕೊಂಬಂದೆ ಗೈಸ್, ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ನನಗೆ. ಆ್ಯಂಡ್ ಇವಾಗ ನನ್ನ ಊಟನೂ ಇಲ್ಲೇ ಇದೆ. ಸೊ ಇವಾಗ ಊಟ ತಿಂದ್ಬಿಟ್ಟು ನಿದ್ದೆ ಮಾಡೋ ಟೈಮ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಈ ಇಡೀ ವ್ಲಾಗ್ ಯಾರು ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದನ್ನು ಹೇಳ್ತಾ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್ ಬಾಯ್. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್. ಬಾಯ್ ಬಾಯ್.